ಅಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು, ಅದಕ್ಕೆ ಉತ್ತರ ಕೊಟ್ಟಿದ್ದರು 2 ಬಾರಿ. ಉತ್ತರದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಶಿಸ್ತು ಸಮಿತಿ ನಿರ್ಣಯ ತೆಗೆದುಕೊಂಡಿದೆ. ನಮಗೆ ಶಿಸ್ತು ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ, ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ. ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ಇದನ್ನು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಮುಂದೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಇಂತಹ ಒಂದು ಕಾಲದಲ್ಲಿ ಒಕ್ಕಟ್ಟಾಗಿ ಹೋಗುವಂಥದ್ದು ಅವಶ್ಯಕತೆ. ಸರ್, ಯತ್ನಾಳ್ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ರು? ಇಲ್ಲ, ಅವರು ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಇನಾಗ್ರೇಷನ್ಗೆ ಇನ್ವಿಟೇಷನ್ ಕೊಟ್ಟಿದ್ದರು. ಅದಾದಮೇಲೆ ಮತ್ತೆ ಅದು ಮಾತುಕತೆ. ಅದೇ ಡೆಲ್ಲಿಲೇ ಇದ್ದರು 2 ದಿವಸ. ಜಿಲ್ಲೆಯಲ್ಲಿದ್ದಾಗ ಶುಗರ್ ಫ್ಯಾಕ್ಟ್ರಿ ಹೋದ್ರು ನಾವು, ನಮಗೂ ಕೊಟ್ಟಿದ್ದರು, ಗಡ್ಕರಿ ಅವರು ಕೊಟ್ಟಿದ್ದಿಲ್ಲ, ವರಿಷ್ಠರು ಕೂಡ ಕೊಟ್ಟಿದ್ದರು. ಅದು ಇನ್ವಿಟೇಷನ್ ಕೊಟ್ಟಾದ್ಮೇಲೆ ನಂಗೆ ಸಿಕ್ಕಿರಲಿಲ್ಲ, ಮತ್ತೆ ಮಾತಾಡೋಣ. ಸರ್, ಅದೇ ರೀತಿ ಇನ್ನೊಂದು 5 ಜನಕ್ಕೆ ನೋಟಿಸ್ ಆಗಿದೆ. ಅಂದರೆ ಯಾಕಂದರೆ ಎಲ್ಲವನ್ನು ನೋಡಿದಾಗ ಅದೇ ರೀತಿಯಾದಂಥವಿದೆ, ಹೇಳಿಕೆ ಪ್ರತಿಹೇಳಿಕೆ, ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸು. ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆ ಆ ಪಕ್ಷ ನಿರ್ಣಯ ಮಾಡ್ತಾರೆ. ಅದರಲ್ಲೂ ಶಿಸ್ತು ಸಮಿತಿ ಅದರದೇ ಆದ ನಿಯಮಗಳಿದೆ, ಅದರ ಪ್ರಕಾರ ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು ಸರಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.